ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಂಬ ದಿನದಿಂದ ಸಫರ್ ಆಗ್ತಾ ಇದ್ದೆ ಹಲ್ಲು ನೋವಿಂದ. ಅದನ್ನು ಹೇಗೆ ಶಿರಡಿ ಸಾಯಿ ಬಾಬಾ ಈ ಒಂದು ನಿಮ್ಮ ಪ್ರಶ್ನೆಗೆ ಶ್ರೀ ಸಾಯಿ ಬಾಬಾರ ಉತ್ತರ ಅನ್ನೋ ಒಂದು ಪುಸ್ತಕದಿಂದ ಆ ಸಮಸ್ಯೆನ ಪರಿಹಾರ ಮಾಡಿದ್ರು. ಹಲ್ಲು ನೋವು ಎಂಥ ನೋವು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಎಷ್ಟು ನೋವಲ್ವ, ಹಲ್ಲು ನೋವನ್ನು ಅನುಭವಿಸ್ತಾರೆ ಮಾತ್ರ ಗೊತ್ತಿರುತ್ತೆ. ಅದನ್ನು ಹಾಸ್ಪಿಟಲ್ಗೂ ಹೋಗಿಲ್ಲ, ಯಾವ ಮಾತ್ರೆನೂ ತಗೊಂಡಿಲ್ಲ. ಆದರೆ ಶಿರಡಿ ಸಾಯಿಬಾಬಾ ಕಡಿಮೆ ಮಾಡಿದರು. ಹೇಗೆ ಅಂತ ನಾನು ಇದನ್ನು ನಿಮಗೆ ಹೇಳ್ತೀನಿ. ಮತ್ತು ಆಸಕ್ತಿ ಇದ್ದವರು ನಿಮಗೂ ಸಹ ಏನಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು. ಮೊದಲು ನನಗೆ ಹೇಗೆ ಹಲ್ಲು ಕಡಿಮೆ ಮಾಡಿದ್ರು ಸಾಯಿಬಾಬಾ ಅಂತ ಹೇಳ್ತೀನಿ, ಓಕೆನಾ? ನಿಜವಾಗ್ಲೂ ಈ ಶಿರಡಿ ಸಾಯಿಬಾಬರ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಬುಕ್ಕು ಎಷ್ಟೊಂದು ನಮ್ಗೆ ಇದನ್ನು ತಗೊಳ್ಬೇಕು ಅಂದರೆ ನಿಜವಾಗ್ಲೂ ಅವ್ರ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯ ಇದು ಸಿಗಲಿಕ್ಕೆ ಅಂತ ನಂಗೆ ಗೊತ್ತಾಯಿತು. ಏಕೆಂದರೆ ನಾನು ಎಷ್ಟು ಅನುಭವಿಸ್ತಾ ಇರ್ತೀನಿ ನೋವು ಅಂದರೆ ನನಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನಿಮಗೆಲ್ಲ ಗೊತ್ತಲ್ವಾ ಹಲ್ಲು ನೋವು ಯಾರಿಂದ ಬರುತ್ತೆ ಅಂತ. ಈ ಹಲ್ಲು ನೋವನ್ನು ಯಾವ ದೇವರು ನಮಗೆ ಕೊಡ್ತಾರೆ ಅಂತ ಗೊತ್ತಿದೆ ಅಲ್ವಾ? ನಾನು ಹೇಳೋದು ಬೇಡ ಅನಿಸುತ್ತೆ. ಹಲ್ಲು ನೋವನ್ನ, ಮೂಳೆ, ಕಾಲು ಕೈ ಮುರಿದೋಗೋದನ್ನು, ಅಥವಾ ಯಾವುದಾದ್ರೂ ಮೂಳೆ ಮಂಡಿ ನೋವು, ಈ ಥರದ್ದೇನಾದರೂ ಆರೋಗ್ಯ ಸಮಸ್ಯೆ ಯಾರು ಕೊಡ್ತಾರೆ ಅಂದರೆ ಶನಿ ಪರಮಾತ್ಮ ಕೊಡ್ತಾರೆ ಅಲ್ವಾ? ಸೊ ಈ ಥರದ್ದೇನಾದರೂ ಸಮಸ್ಯೆ ಬಂತು ಅಂದರೆ, ಕಾಲು ಮುರಿದೋಯ್ತು, ಮಂಡಿ ನೋವು ಬಂತು, ಅಥವಾ ಮೂಳೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇರಲಿ, ಅಥವಾ ಹಲ್ಲು ನೋವು ಈ ಥರದ್ದೇನಾದರೂ ಬಂತು ಅಂದರೆ ಶನಿ ಪರಮಾತ್ಮನ ಆಟನೇ ಆಗಿರುತ್ತೆ. ಸೊ ನನಗೆ ಗೊತ್ತಾಗಿತ್ತು ಇದು ಶನಿ ಪರಮಾತ್ಮನ ಆಟ ಅಂತ ಗೊತ್ತಾಗಿತ್ತು. ನಾನು ಅವನಿಗೆ ಹೇಳ್ತಾ ಇದ್ದೆ, ನಾನು ಅಷ್ಟು ದೊಡ್ಡದು ಏನಾದರೂ ಅಪರಾಧ ಮಾಡಿದ್ದೀನಾ, ನೀವು ಇಷ್ಟೊಂದು ಹಲ್ಲು ಕೊಡ್ತೀಯ, ಸರಿ ಇವಾಗ ಅವನ ಕರ್ತವ್ಯನೇ ಅದು, ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀನು ಮಾಡ್ತಾ ಇದೆಯಾ ಅಲ್ವಾ, ನಾನು ಯಾವುದೋ ತಪ್ಪು ಮಾಡಿದ್ದೀನಿ ಅದಕ್ಕೆ ಶಿಕ್ಷೆ ಕೊಡ್ತಾ ಇದೆಯಲ್ವಾ, ಈ ಹಲ್ಲು ತುಂಬ ತುಂಬ ನೋವು, ತುಂಬ ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಅಲ್ವ ಅಂತ ಹೇಳಿ ಶನೀಶ್ವರನ ಹತ್ರ ಹೇಳ್ಕೊಂಡು ಅಳ್ತಾ ಇದ್ದೆ. ಹತ್ಕೊಂಡ್ಬಿಟ್ಟು, ಸರಿ ನೀನು ಇದಕ್ಕೆ ಪರಿಹಾರ, ನಾನು ಹಾಸ್ಪಿಟಲ್ಗೆ ಹೋಗಲ್ಲ, ಮಾತ್ರೆ ತಿನ್ನಲ್ಲ, ಏನಾದರೂ ಮಾಡ್ಕೊ, ಎಷ್ಟಾದರೂ ನೋವು ಕೊಟ್ಕೊ ಅಂತ. ಕೊನೆಗೆ ಆ ಥರ ನಿರ್ಧಾರ ಮಾಡಿ ಸುಮಾರು ಒಂದು 7 ದಿನ ಅನುಭವಿಸಿದ್ದೀನಿ ನೋವನ್ನು. ಅದಾದ ನಂತರ ನನ್ನ ಹತ್ರ ಈ ಬುಕ್ ಇರೋದು ನೆನಪಾದ ತಕ್ಷಣ ನಾನು ಸಾಯಿಬಾಬನ ಹತ್ರ ಹೇಳ್ಕೊಂಡು ಅಳ್ತೀನಿ. ಅವತ್ತು ಸಾಯಿಬಾಬಾ ಎಷ್ಟು ನಿಜವಾಗ್ಲೂ ಪವಾಡ ಪುರುಷರು ನೋಡಿ, ಇವಾಗ ನೆನಪು ಮಾಡ್ತಾ ಇದ್ದಾರೆ. ನಾನು ಮರ್ತೋಗಿದ್ದೆ ಈ ವಿಷಯ ಹೇಳೋದಕ್ಕೆ. ಹೇಳ್ಕೊಂಡಿರೋದು ಸಾಯಿಬಾಬನ ಹತ್ರ, ನಾನು ಸಾಯಿಬಾಬನ ಹತ್ರ ಹೇಳ್ಕೊಂಡು ಜೋರಾಗಿ ಅಳ್ತೀನಿ. ಎಷ್ಟು ಅಳ್ತೀನಿ ಅಂದರೆ, ನಾನು ಇದು ಅಂದರೆ ಈ ಜನ್ಮದಲ್ಲೇನು ಮಾಡಿಲ್ಲ, ಯಾವ ಜನ್ಮದಲ್ಲಿ ಏನು ಮಾಡಿದ್ದೀನೋ ಅಲ್ವಾ, ಅದಕ್ಕೆ ಈ ಥರ ನನಗೆ ಆಗ್ತಾಯಿಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಲ್ಲ, ಇನ್ನೂ ನಂಬ್ಕೊಂಡಿದ್ದೀನಿ. ಏಕೆಂದರೆ ನಾನು ಹಣನ ಖರ್ಚು ಮಾಡೋವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಏನು ದುಡಿದ್ರೂ ಒಂದು 10 ರೂಪಾಯಿ ಸಂಪಾದನೆ ಮಾಡಿದ್ರು ಅದನ್ನ ಸೇವ್ ಮಾಡಬೇಕಾದ ಪರಿಸ್ಥಿತಿ ಇದೆ ನನಗೆ. ಅದಕ್ಕೆ ನಾನು ಅವನ ಹತ್ರ ಹೇಳ್ಕೊಂಡು ಅಳ್ತೀನಿ ಸಾಯಿಯಪ್ಪನ ಹತ್ರ, ಈ ಥರ ಪರಿಸ್ಥಿತಿ ನೀನು ತಂದಿದೆಯಾ, ನನಗೆ ಅನುಭವಿಸೋಕ್ಕಾಗ್ತಿಲ್ಲ, ನನಗೆ ತುಂಬ ನೋವಾಗ್ತಿದೆ, ಪರವಾಗಿಲ್ಲ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ದೀನಿ ಒಂದು ವಾರದಿಂದ, ಸರಿ ನಿದ್ದೆ ಇಲ್ಲ, ಸರಿ ನಿನಗೆ ಖುಷಿ ಆಗೋದಾದ್ರೆ ಕೊಡು, ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡೆ ಅಂತ ಹೇಳಿಬಿಟ್ಟು ತುಂಬ ಹತ್ತಿದ್ದೀನಿ. ಹತ್ಬಿಟ್ಟು ಅವಾಗ ನನಗೆ ಸಾಯಂಕಾಲ ಅಷ್ಟೊತ್ತಿಗೆ ನೆನಪಾಯಿತು, ನನ್ನ ಹತ್ರ ಸಾಯಿಬಾಬಾ ನಾನು ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತೀನಿ ಅಂತ ಒಂದು ಬುಕ್ ಇದೆ ಅಲ್ವಾ, ಉತ್ತರ ಕೊಡ್ತಾರೆ ಅಂತ ಹೇಳಿ. ಸರಿ ನನಗೆ ಏನು ಪರಿಹಾರ ಮಾಡಬೇಕು ನಂಗೆ ಗೊತ್ತಾಗ್ತಿಲ್ಲ. ಇವಾಗ ಶನಿ ದೋಷ ಆದರೆ ಏನಾದರೂ ಪರಿಹಾರ ಮಾಡಲೇಬೇಕು, ನಂಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕಂತ. ಆವಾಗ ನಂಗೆ ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿ, ಅಲ್ಲಿ ಎಲ್ಲಿದೆ ಹುಡ್ಕೊಂಡು ಅದೆಲ್ಲ ಇದೇ ಆ ಥರದಲ್ಲಿ ಎಲ್ಲೂ ಇಲ್ಲ, ನಂಗೆ ಗೊತ್ತಿಲ್ಲ ಅದೆಲ್ಲ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂದರೆ ಆ ಸಿಚುವೇಷನಲ್ಲೂ ನಾನು ಇಲ್ಲ, ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ನನಗೇನಿಲ್ಲ. ಆದರೆ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗದಿರೋ ಪರಿಸ್ಥಿತಿನಲ್ಲೂ ಇದ್ದು. ಆವಾಗ ಸರಿ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡು ನೆನಪಾಯಿತು ಈ ಪುಸ್ತಕ. ನನಗೆ ಈ ಪುಸ್ತಕ ನಂಗೆ ಕೈಗೆ ಸಿಗುತ್ತೆ, ಇದನ್ನು ಕೈಲಿ ಇಟ್ಕೊಳ್ತೀನಿ. ಮತ್ತು ನನ್ನ ಸಮಸ್ಯೆಗೆ ನೀನು ಪರಿಹಾರ ಹೇಳಬೇಕು, ನಾನು ಏನು ಹೇಳ್ತೀಯ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಕಣ್ಣು ಮುಚ್ಕೋತೀನಿ. ಹೀಗೆ ಕಣ್ಣು ಮುಚ್ಕೊಂಡಾಗ ಇಲ್ಲಿ ಇಷ್ಟು ದೂರದಲ್ಲಿ ನನಗೆ ಕಾಣಿಸುತ್ತೆ 5 ಮತ್ತು 5 2 ಕಾಣಿಸುತ್ತೆ, ಅಂದರೆ 55 ನಂಬರ್ ಕಾಣಿಸುತ್ತೆ. ಆವಾಗ ಇದು ನನಗಂತಲ್ಲ, ಯಾರಾದರೂ ಅಷ್ಟೇ, ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ ಆ ಪ್ರಶ್ನೆನ ಬಾಬುರ ಹತ್ರ ಫಸ್ಟು ಹೇಳ್ಕೊಳ್ಳಿ. ಆಮೇಲೆ ನನಗೇನೆ ನೀವು ಒಂದು ನಂಬರ್ 1 ಸ್ಟಾರ್ಟ್ ಆಗಿ 1001 ತನಕ ಇರುತ್ತೆ ಪ್ರಶ್ನೆ ನಂಬರ್ಗಳು. ಅದರಲ್ಲಿ ನೀವು ಯಾವುದಾದ್ರೂ ನಿಮಗೆ ಕಣ್ಣು ಮುಚ್ಕೊಂಡು, ನೀವು ತುಂಬ ಸಾಯಿಬಾಬನ ಭಕ್ತರಾಗಿದ್ದರೆ ನಿಮ್ಮ ಕಣ್ಣು ಮುಚ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ, ಬಾಬಾ ನನ್ನ ಸಮಸ್ಯೆಗೆ ಪರಿಹಾರ ಬೇಕು, ಒಂದು ನಂಬರ್ ತೋರಿಸು ಅಂತ ಹೇಳಿದ್ರೆ ನಿಮಗೆ ನಂಬರ್ ಕಾಣಿಸುತ್ತೆ. ಅಂದರೆ ಬಾಬಾ ತೋರಿಸ್ತಾರೆ, ಅದೇ ನಂಬರನ್ನು ನೀವು ತುಂಬ ಸ್ಪಷ್ಟವಾಗಿ ಕಾಣಿಸಲ್ಲ, ಸಾಮಾನ್ಯವಾಗಿ ಕಾಣಿಸುತ್ತೆ. ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ, ಮತ್ತು ನನಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವುದಾದ್ರೂ ಕ್ವಶನ್ ಇದ್ದರೆ. ನಾನು 55 ಅಂತ ಹೇಳಿ ಬಂದಾಗ ನಾನು ತೆಗಿತೀನಿ, ಆಯಿತಾ? ತೆಗೆದುಬಿಟ್ಟು ಓದ್ತೀನಿ. ಅದರಲ್ಲಿ ಏನಿರುತ್ತೆ ಗೊತ್ತಾ, ನಂಬರ್ 55ರಲ್ಲಿ ಎಳ್ಳನ್ನು ದಾನ ಮಾಡುವಂತ ಇರುತ್ತೆ.
ಇವಾಗ ನೋಡಿ ಎಲ್ಲಿಂದ ಎಲ್ಲಿ ಕನೆಕ್ಷನ್. ಸಾಯಿಬಾಬಂಗೆ ಗೊತ್ತು ಇದು ಶನಿ ಪರಮಾತ್ಮನ ಆಟ ಅಂತ ಅಲ್ವಾ. ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನಿಮಗೆ, ಆದರೆ ಎಳ್ಳನ್ನು ದಾನ ಮಾಡು ಅಂತ ಹೇಳಿ ಇದರಲ್ಲಿದೆ, ಎಳ್ಳನ್ನು ದಾನ ಮಾಡು ಅಂತ. ಅವಾಗ ಹೇಗೆ ಅನಿಸುತ್ತೆ ಅಲ್ವಾ, ಮನಸ್ಸಲ್ಲಿ ಏನಿತ್ತು, ಪರಿಸ್ಥಿತಿ ಏನಿದೆ ಅದಕ್ಕೆ ಉತ್ತರ, ಸಮಸ್ಯೆಗೆ ಪರಿಹಾರ ಕರೆಕ್ಟಾಗಿ ಕೊಟ್ಟಾಗ ಯಾರಿಂದ ಕೊಡೋದಕ್ಕೆ ಸಾಧ್ಯ. ಆವಾಗ ನಾನೇನು ಮಾಡ್ತೀನಿ, ಎಳ್ಳನ್ನು ಹೇಗೆ ದಾನ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಆವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಬಾಬಾ ಹೇಳ್ದಾಗೆ ಎಳ್ಳು ದಾನ ಮಾಡಿ ಅಂದರೆ, ಇವಾಗ ಯಾರಾದ್ರೂ ಎಳ್ಳು ತೊಗೊಂಡೋಗಿ ಕೊಟ್ಟರೆ ತಗೊಳ್ತಾರ, ಕೆಲವರಿಗೆ ಗೊತ್ತಾಗ್ಬಿಡುತ್ತೆ ತಗೊಳ್ಳಲ್ಲ, ದಾನ ಕೊಡ್ತಾ ಇದ್ದಾರೆ ಎಳ್ಳನ್ನ ಅಂತ ತಗೊಳ್ಳೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ, ಎಳ್ಳು ಉಂಡೆನ ತೊಗೊಂಬಂದ್ಬಿಟ್ಟು ಅದನ್ನು ಎಲ್ಲರಿಗೂ ಕೊಟ್ಟೆ. ನನ್ನ ಅದೃಷ್ಟಕ್ಕೆ ತುಂಬ ಜನ ಸಿಕ್ಕಿದ್ರು, ಎಲ್ಲರಿಗೂ ಅಂದರೆ ಎಷ್ಟು ಜನ ಸಿಕ್ಕಿದ್ರು ಅಷ್ಟು ಜನ ಕೊಟ್ಟೆ. ಅವಾಗ ಕೊಡುವಾಗ ಸುಮ್ಮನೆ ಕೊಟ್ಟಿಲ್ಲ ನಾನು, ಶನಿ ಪರಮಾತ್ಮ ಪ್ರೀತನಾಗು ಅಂತ ಒಬ್ಬೊಬ್ರಿಗೆ ಕೊಟ್ಟಂಗೆಲ್ಲ ಶನಿ ಪರಮಾತ್ಮ ಪ್ರೀತನಾಗು, ಕೃಷ್ಣ ಅರ್ಪಣಮಸ್ತು ಅಂತ ಅಂದ್ಕೊಂಡು ಕೊಡ್ತಾಯಿದ್ದೆ. ಸಾಯಿ ಕೃಷ್ಣ ಅರ್ಪಣಮಸ್ತು ಅಂತೆಲ್ಲ ಅಂತಿದ್ದೆ. ಸೊ ಈಗೆಲ್ಲ ಅಂದ್ಕೊಂಡು ಕೊಟ್ಟೆ. ಆದರೆ ನನ್ನ ಮುದ್ದು ಸಾಯಿಯಪ್ಪ ನನಗೆ ಅಲ್ಲಿ ನೋವನ್ನ ಕಡಿಮೆ ಮಾಡಿದ್ರು. ಆ ನೋವು ಎಷ್ಟಿತ್ತು, ನನಗೆ ಎಷ್ಟು ಅನುಭವಿಸಿದ್ದೆ ಅಂದರೆ ನಿಜವಾಗ್ಲೂ ಅದನ್ನು ಇವಾಗ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಅಷ್ಟೊತ್ತು ನನ್ನ ಹುಟ್ಟು ಚಿಕ್ಕ ಮಗುವಿಂದಾನು ನಾನು ಹಲ್ಲು ನೋವನ್ನು ಅನುಭವಿಸಿ ಗೊತ್ತೇ ಇರಲಿಲ್ಲ. ಸೊ ಇಷ್ಟು ದೊಡ್ಡವಳಾದಮೇಲೆ ಇವಾಗ ನಾನು ಹಲ್ಲು ನೋವನ್ನು ಅನುಭವಿಸಿ ಬಾವಂಗೆ ಕಾಟ ಕೊಟ್ಬಿಟ್ಟು ಹಲ್ಲು ನೋವಿನಿಂದ ಪರಿಹಾರವನ್ನೇ ಕಂಡುಕೊಂಡಿದ್ದೀನಿ. ಈ ಥರ ಇರುತ್ತೆ ಪರಿಹಾರಗಳು. ಅದನ್ನ ಹೇಳ್ದೆ, 1ರಿಂದ 1001ವರೆಗೂ ಯಾವುದಾದ್ರೂ ನಂಬರು ಹೇಳ್ಬೋದು. ನಿಮ್ಮ ಸಮಸ್ಯೆಗೆ ಖಂಡಿತ ಬಾಬಾ ಪರಿಹಾರ ಕೊಡ್ತಾರೆ. ಯಾರಿಗಾದರೂ ಆ ಥರದ ಸಮಸ್ಯೆಗಳಿದ್ದು ಪರಿಹಾರ ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ಹರೇ ಕೃಷ್ಣ. ಮತ್ತೆ ಸಿಗೋಣ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇನ್ನು ಮುಂದೆ ಅದ್ಭುತವಾದ ದೇವರ ಕಥೆಗಳನ್ನೆಲ್ಲ ಹೇಳೋ ಮೂಲಕ ವೀಡಿಯೋನ ಮಾಡಿ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದುವರೆಗೂ ಸಮಯ ಸಿಗ್ತಾ ಇರಲಿಲ್ಲ. ಇನ್ನು ಮುಂದೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆಗಿರಲಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ, ಲೈಕ್ ಕಮೆಂಟ್ ಮಾಡೋ ಮೂಲಕ. ಥ್ಯಾಂಕ್ ಯು ವೆರಿ ಮಚ್. ಶ್ರೀ ಕೃಷ್ಣ ಅರ್ಪಣಮಸ್ತು. ಬಾಯ್ ಬಾಯ್.